ಕೇಂದ್ರ ಸರ್ಕಾರದ ಯೋಜನೆಗೋಸ್ಕರ ನಾನು ಉಡುಪಿಗೆ ವಿಕಸಿತ ಭಾರತ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅದೇ ರೀತಿ ಕಾರ್ಕಳದಲ್ಲಿ ಕಂಬಳ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀನಿ. ಇವತ್ತು ಮೊದಲೇ ಬಾರಿಗೆ ಮಂಗಳೂರಿನ ನಮ್ಮ BJP ಕಚೇರಿಗೆ ನಮ್ಮ ರಾಜ್ಯದ ಉಪಾಧ್ಯಕ್ಷರು ಬೈರತಿ ಬಸವರಾಜ್ ಅವರ ಜೊತೆಯಲ್ಲಿ ಬಂದಿದ್ದೀನಿ. ನಾನು ಪಕ್ಷವನ್ನು ಇಡೀ ರಾಜ್ಯದಲ್ಲಿ ಇನ್ನಷ್ಟು ಬಲವಾಗಿ ಕಟ್ಟುವಂಥ ಒಂದು ಕಾಯಕದಿಂದ ನಾನು ವಿಜಯೇಂದ್ರ ಅವರು ಇಡೀ ರಾಜ್ಯದಲ್ಲ ಪ್ರವಾಸ ಮಾಡ್ತಾಯಿದ್ದೀರಿ. ನಮಗಿರೋವಂಥ ಟಾರ್ಗೆಟು ಮುಂದೆ ಬರೋವಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನಗಳನ್ನು ಇಲ್ಲಿ ಗೆಲ್ಲಬೇಕು. ಆ ಟಾರ್ಗೆಟ್ ಇಟ್ಕೊಂಡು ನಾವು ಹೊರಡ್ತಾ ಇದ್ದೀರಿ. ಸೊ ಜನ ಬೆಂಬಲ, ಜನಸ್ಪಂದನೆ ಭಾಳ ಹೆಚ್ಚಿನ ರೀತಿಯಾಗಿ ಜನ ಸ್ಪಂದನೆ ಮಾಡ್ತಾಯಿದ್ದಾರೆ. BJPಗೆ ಬೆಂಬಲ ಕೊಡ್ತಾಯಿದ್ದಾರೆ, ನರೇಂದ್ರ ಮೋದಿಗೆ ಬೆಂಬಲ ಕೊಡ್ತಾಯಿದ್ದಾರೆ. ಈ ಉದ್ದೇಶದ ಇಟ್ಕೊಂಡು ನಾವು ಪ್ರವಾಸ ಮಾಡ್ತಾಯಿದ್ದೀರಿ. ಕಾಂಗ್ರೆಸ್ ಇವತ್ತು ಒಂದು ರೀತಿ ದಮನ ಮಾಡುವಂಥ ಹಿಂದೂ ಕಾರ್ಯಕರ್ತರನ್ನು ಅವ್ರ ಮೇಲೆ ಕೇಸ್ಗಳು ಹಾಕುವಂಥದ್ದು, ಹಳೆ ಕೇಸ್ಗಳನ್ನು ಹುಡುಕುವಂಥದ್ದು, ಇದನ್ನು ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ದಾರೆ. ಈಗಾಗಲೇ ಅದರ ವಿರುದ್ಧ ದೊಡ್ಡ ಧ್ವನಿಯನ್ನು ಎತ್ತಿದ್ದೀರಿ, ಹೋರಾಟ ಮಾಡಿದ್ದೀರಿ. ಈ ಒಂದು ಗೊಡ್ಡು ಬೆದರಿಕೆಗಳಿಗೆ, ಕಾಂಗ್ರೆಸ್ಸಿನ ಈ ಗೊಡ್ಡು ಬೆದರಿಕೆಗೆ ನಾವು ನಮ್ಮ ಕಾರ್ಯಕರ್ತರು ಇವೆಲ್ಲವನ್ನು ನೋಡಿ ಬಂದಿದ್ದೀರಿ. ನಾವು ಹಿಂದೆ ಈ ದೇಶದ ಮೇಲೆ ಎಮರ್ಜೆನ್ಸಿ ಹಾಕಿದಾಗೂ ಕೂಡ ಲಕ್ಷಾಂತರ ಜನ ನಾವು ಜೈಲಿಗೆ ಹೋಗಿದ್ದೀರಿ ನಾವು. ಅದರಿಂದ ಕಾಂಗ್ರೆಸ್ ಒಂದು ರೀತಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈಗ ಬಂದಿರೋ ಎಲ್ಲ ಸರ್ವೆಯಲ್ಲಿ ಕಾಂಗ್ರೆಸ್ಗೆ 4ರಿಂದ 5 ಸ್ಥಾನ ತೋರಿಸ್ತಾ ಇದ್ದಾರೆ. ಅದರಿಂದ ಅವರಿಗೆ ಒಂದು ರೀತಿ ಭಯಭೀತಿ ಅಂದಿದೆ. ಎಲ್ಲಿ ಮತ್ತೆ ಕರ್ನಾಟಕದಲ್ಲಿ 28ಕ್ಕೆ 28 ಸ್ಥಾನಗಳನ್ನು BJP ಗೆದ್ದರೆ ಸರ್ಕಾರ ಉಳಿಯುತ್ತೋ ಹೋಗುತ್ತೋ ಅನ್ನೋ ಒಂದು ಭಯದಲ್ಲಿ ಅವರು ಕಾರ್ಯಕರ್ತರಿಗೆ ಕಿರುಕುಳ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಗಲಭೆ ಸೃಷ್ಟಿಸಲಿಕ್ಕೆ ಮತ್ತು ಧರ್ಮಗಳನ್ನು ಬೆಂಕಿ ಹಚ್ಚಲಿಕ್ಕೆ ಪುನೀತ್ ಕೆರೆಹಳ್ಳಿ ಅವರಿಗೆ ಪತ್ರ BJP ಹೊರಡಿಸಿದೆ ಅಂದರೆ ಹರಿಪ್ರಸಾದ್ಗೆ ಫಸ್ಟು ಕಾಮನ್ ಸೆನ್ಸ್ ಇಲ್ಲದಂಥ ವ್ಯಕ್ತಿ ಹರಿಪ್ರಸಾದ್. ಗೋಧ್ರಾ ಘಟನೆ ಆಗುತ್ತೆ ಅಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ, MLC ಆಗಿದ್ದರು, ವಿರೋಧ ಪಕ್ಷದ ನಾಯಕ ಆಗಿದ್ದರು. ಈ ಥರ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಅವ್ರಿಗೇನಿದೆ ಅಂತ ಹೇಳಿದ್ರೆ ಅಯೋಧ್ಯೆಯ ಮಂದಿರ ಉದ್ಘಾಟನೆ ಆಗ್ತಾ ಇದೆಯಲ್ಲ, ಆ ಮಂದಿರ ಉದ್ಘಾಟನೆಗೆ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಯಾಕಂದರೆ ಹಿಂದೆ ಅಯೋಧ್ಯೆ ಕೇಸ್ ಬಂದಾಗ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ವಿರುದ್ಧವಾದಂಥ ಅಫಿಡವಿಟ್ ಹಾಕಿದರು ಇವರು. ಕಾಂಗ್ರೆಸ್ ಪ್ರೇರಿತವಾದಂಥ ಲಾಯರ್ಸ್ಗಳು ಅಲ್ಲಿ ವಾದ ಮಾಡ್ತಾಯಿದ್ರು. ಆಗ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದರು. ರಾಮನ ಡೇಟ್ ಆಫ್ ಬರ್ತ್ ಕೇಳದಂಥ ವ್ಯಕ್ತಿಗಳು ಕಾಂಗ್ರೆಸ್ಸವರು. ಅದೃಷ್ಟ ಈಗ ಅವ್ರಿಗೇನು ಅನಿಸಿದೆ, ಎಲ್ಲ ಕಡೆ ರಾಮ 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 ಅಂತಾಗಿದೆ. ದಿನ ಮಾಧ್ಯಮದಲ್ಲೂ ಕೂಡ ರಾಮನೇ ಬರ್ತಾ ಇದ್ದಾನೆ, ಎಲ್ಲ ಕಡೆಯೂ ರಾಮ ರಾಮ ಅಂತ ಆಗ್ತಾ ಇರೋದ್ರಿಂದ ಅವ್ರಿಗೊಂಥರ ಭಯ ಸೃಷ್ಟಿಯಾಗಿದೆ, ನಮ್ಮ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅನ್ನೋ ಭಯದಿಂದ ಅವರು ಹರಿಪ್ರಸಾದ್ ಅಂತವರು, ಆಮೇಲೆ ಅವರ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರು ಇವರೆಲ್ಲರೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ರಾಮ ಮಂದಿರಕ್ಕೆ ಈ ಒಂದು ವಿಜೃಂಭಣಾ ಸಂದರ್ಭದಲ್ಲಿ ಕಂಟಕ ಉಂಟು ಮಾಡಬೇಕು, ಅದು ಯಶಸ್ವಿಯಾಗಿ ನಡಿಬಾರ್ದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಗ್ರೂಪಲ್ಲಿ ಬಂದಿದೆ, ಒಂದು ವಾಟ್ಸಪ್ ಹೇಳ್ತಾ ಇದ್ದಾರೆ. ಪುನೀತ್ ಕೆರೆಹಳ್ಳಿ ಅವರೇ ಮಾಡಿರುವಂಥ ನಂಬರನ್ನೆಲ್ಲ ಟ್ವೀಟ್ ಮೂಲಕ ಅವ್ರು ಕೊಟ್ಟಿರುವಂಥದ್ದು ನೋಡಿ, ಅದು ನನ್ನ ಗಮನಕ್ಕೇನು ಬಂದಿಲ್ಲ. ಅವ್ರಿಗೇನಾನ ಆ ಥರ ಮಾಹಿತಿ ಇದ್ದರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಅವ್ರದ್ದೇ ಸರ್ಕಾರ ಇದೆ, ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತದೆ. ಹರಿಪ್ರಸಾದ್ನೂ ಕರೆದು ಅವ್ರು ನೋಟಿಸ್ ಕೊಟ್ಟು ಪೊಲೀಸ್ ಸ್ಟೇಷನಾಗ ಒಂದು 2 ದಿನ ಕೂತಿರ್ಸ್ಬೇಕು ಅವ್ರನ್ನ. ಎಲ್ಲಿಂದ ಎಲ್ಲಿ ಯಾವ ಟ್ರೈನಲ್ಲಿ ಬಾಂಬ್ ಇಟ್ಟಿದ್ದಾರೆ ಎಲ್ಲ ಹೇಳ್ಬೇಕು. ಗೊತ್ತಿದೆ ಅಂತ ಏನೋ ಹೇಳಿದಾರಲ್ಲ ಅವರು, ಹೇಳ್ಬೇಕು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಅದಕ್ಕೇನು ಬೆಲೆ ಇರಲ್ಲ. ಅದರಿಂದ ಕಾಂಗ್ರೆಸ್ಗೆ ಈ ರಾಮ ಮಂದಿರದ ಭೀತಿ ಅವ್ರಿಗೆ ಕಾಡ್ತಾ ಇದೆ. ಅದರಿಂದ ಈ ಥರದ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದರಿಂದ ಅದೇ ರೀತಿ ಮುಸಲ್ಮಾನರನ್ನು ಓಲೈಸುವಂಥ, ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಒಂದು ಪ್ರಕ್ರಿಯೆಯೂ ನಡೀತಾ ಇದೆ. ಮೊನ್ನೆನೂ DK ಶಿವಕುಮಾರ್ ಅವರು ಒಂದು ಜನಸ್ಪಂದನ, ಶಿವಾಜಿನಗರದ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, KJ ಹಳ್ಳಿ DJ ಹಳ್ಳಿ ಗಲಾಟೆಗಳೇನಾಯಿತು ಅವತ್ತು ಇಡೀ ಬೆಂಗಳೂರಲ್ಲಿ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಬಂದಿತ್ತು. ಆ ಕೇಸನ್ನು ನಾನು ಹಿಂಪಡಿತೀನಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯನವರಂತೂ ನಾನು 10,000 ಕೋಟಿ ಕೊಡ್ತೀನಿ ಮುಲ್ಲಾಗಳಿಗೆ ಅಂತ ಹೇಳಿದ್ದಾರೆ. ಇವೆಲ್ಲ ನೋಡ್ತಾ ಇದ್ದರೆ
ಹಿಂದೂ ಮುಸ್ಲಿಮರನ್ನು ಒಡೆದು ಆಳುವಂಥ ಕಾಂಗ್ರೆಸ್ಸಿನ ಏನು DNA ಬಂದುಬಿಟ್ಟಿದೆ, ಅದು ಅವ್ರ ರಕ್ತಗತವಾಗಿ ಬಂದುಬಿಟ್ಟಿದೆ ಒಡೆದಾಳುವಂಥದ್ದು. ಯಾಕಂದರೆ ಅವರ ಅಧ್ಯಕ್ಷ ಬ್ರಿಟಿಷರು, ಮೊದಲ ಅಧ್ಯಕ್ಷ ಹುಮ್ ಅವರು ಮೊದಲ ಅಧ್ಯಕ್ಷರು, ಅವರು ಬ್ರಿಟಿಷರು ಇದನ್ನೇ ಹೇಳ್ಕೊಟ್ಟಿರೋದು. ಅದೇ ಪಾಠನ ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ. ಅಂದರೆ ಕಾಂಗ್ರೆಸ್ ಅವ್ರಿಗೊಂಥರ ಪಾರ್ಲಿಮೆಂಟಿನ ಚುನಾವಣೆಯ ಜ್ವರ, ಭಯ, ಆತಂಕ, ಇದರಿಂದ ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸರ್, ಈಗ ನಾಡಿದ್ದು ರಾಮ ಮಂದಿರ ಉದ್ಘಾಟನೆ ಸಲ್ಲಿಸಬೇಕು ಎಂದು ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಇದಕ್ಕೆ ತಮ್ಮ ಪ್ರತಿಕ್ರಿಯೆ? ನೋಡಿ,